ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ಅಮಾವಾಸ್ಯೆ ದಿನ ಅಂತ ಫಸ್ಟ್ ಎಲ್ಲ ನಾರ್ಮಲ್ ಏನೆಲ್ಲ ಮಾಡ್ತಾರೆ ಅದೇ ಥರ ಎಲ್ಲ ಗ್ಯಾಸ್ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಪಾತ್ರೆ ವಾಶ್ ಮಾಡಿ, ಏಕೆಂದರೆ ದೇವ್ರ ಸಾಮಾನೆಲ್ಲ ಬೆಳಗಬೇಕಲ್ಲ, ಅದರಿಂದ ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನೋಡಿ ಅಡುಗೆ ಮನೆ ಹೀಗಿದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಫಸ್ಟ್ ಕಸ ಗುಡಿಸ್ಬಿಡೋಣ ಅಂತ ನಾನು ಏನು ಮಾಡಿದೆ, ಪೊರ್ಕೆ ಎತ್ಕೊಂಡು ಏನು ಮಾಡಿದೆ, ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮನೆ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಟ್ರಂತೂ ಅರ್ಧ ಕೆಲಸ ಕಂಪ್ಲೀಟ್ ಅಂತ ಅಂದ್ಕೊಳ್ಳಿ. ಮನೆ ಏನು ದೊಡ್ಡದಿಲ್ಲ, ಒಂದು ಕಿಚನ್ನು, ಹಾಲು, ರೂಮ್. ಸೊ ಬೇಗ ಗುಡಿಸ್ಬಿಟ್ಟು ನೆಕ್ಸ್ಟು ನಾನು ಏನು ಮಾಡಿದೆ, ನೆಕ್ಸ್ಟು ಮನೆ ಒಂದು ಒರೆಸ್ಬಿಟ್ರೆ ನೋಡಿ ಪೂರ್ತಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ನಾನೊಂದು ಟಬ್ಬಲ್ಲಿ ನೀರು ತೊಗೊಂಡು ಮಾಪ್ ಹಾಕಿ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊತಾ ಇದ್ದೀನಿ. ನೆಗಡಿ ಆಗಿರೋದ್ರಿಂದ ನನ್ನ ವಾಯ್ಸ್ ಒಂದು ಸ್ವಲ್ಪ ಅಷ್ಟು ಕ್ಲಿಯರೆನ್ಸ್ ಇಲ್ಲ, ಸಾರಿ. ಈಗ ಬೇಗ ಮನೆ ಒರೆಸೋದ ಅಂತ ಬೇಗ ಮನೆ ಒರೆಸ್ತಾ ಇದ್ದೀನಿ. ನೋಡಿ ಎಲ್ಲ ಮನೆಯೆಲ್ಲ ಒರೆಸಾಯಿತು. ಕಂಪ್ಲೀಟ್ ಲುಕ್ ನೋಡಿ ಹೇಗಿದೆ. ಏನೇ ಇದ್ರೂ ಮನೆ ಒರೆಸಿದ್ರೇ ಲಕ್ಷಣ ಅಲ್ಲ. ಮೇಲೆ ಬಟ್ಟೆ ಒಣಗಾಕಿರೋದು ತಂದು ಹಾಕ್ಬಿಟ್ಟಿದ್ದೀನಿ. ನೋಡಿ ಹೀಗೆ ಹೇಗೆ ಕಾಣಿಸ್ತಿದೆ. ಹಾಗೆ ಈಚೆ ಬಾಗಿಲು ತೊಳೆದು ನೋಡಿ ಹೊಸ್ಲು ಹೇಗಿದೆ, ಅದಕ್ಕೆ ರಂಗೋಲೆ ಹಾಕಿ ನೋಡಿ ಫೈನಲ್ ಲುಕ್ ಹೇಗಿದೆ. ಮುಂದೆ ಈ ಥರ ಎಷ್ಟು ಸಿಂಪಲ್ ಆಗಿದೆ ಅಲ್ಲ, ಸ್ಮಾಲ್ ರಂಗೋಲೆ. ನಿಮಗೂ ಇಷ್ಟ ಆದರೆ ನಿಮ್ಮ ಮನೆ ಮುಂದೆ ಟ್ರೈ ಮಾಡಿ. ಈಗ ದೇವ್ರ ಸಾಮಾನು ಬೆಳಗ್ಬಿಟ್ಟು ಆಮೇಲೆ ನೋಡಿ ದೀಪ ಹಚ್ದೆ. ಫೈನಲ್ ಇವತ್ತು ಅಮಾವಾಸ್ಯೆ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಕೈ ಮುಗಿಬಿಟ್ಟು ನಾರ್ಮಲಾಗಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಇಷ್ಟ ಆಗಿತ್ತು ನನ್ನ ವೀಡಿಯೋ. ನಿಮಗೇನಾದ್ರು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.